Hello everyone, welcome or welcome back to my YouTube channel DC Vlogs. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಹೆಸರು ಚಂದನ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕುಕಿಂಗ್, ಟ್ರಾವೆಲ್, ಶಾಪಿಂಗ್, ಸ್ಕಿನ್ ಕೇರ್ ಹಾಗೆ ಇನ್ಫಾರ್ಮೇಟಿವ್ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ವಾಚ್ ಮಾಡಿ, ಸೊ ದಟ್ ನಿಮಗೆ ನನ್ನ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಂತ ಅಂದರೆ, ಸೊ ಫೈನಲಿ ಈ ಇಯರ್ನ ಫಸ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ. ಈ ಇಯರ್ದು ಫಸ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ. 2026 ಫಸ್ಟ್ ಟ್ರಿಪ್ ಇದು. ಸೊ ಯಾರು ಸ್ಕಿಪ್ ಮಾಡಿದ್ದೀರಾ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಫಸ್ಟ್ ಟ್ರಿಪ್ ಆಗಿ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈ ವರ್ಷದ ಮೊದಲನೇ ಟ್ರಿಪ್ ಬಂದು ನಾವು ಹೋಗ್ತಿರೋದು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ. ವೆಂಕಟೇಶ್ವರ ನಮ್ಮ ಮನೆ ದೇವರಾಗಿರೋದಕ್ಕೆ ಸೊ ಈ ವರ್ಷದ ಮೊದಲನೇ ಟ್ರಿಪ್ ನಾವು ತಿರುಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ತಿರುಪತಿಗೆ ಹೋಗ್ತಾ ಇದ್ದೀವಿ. ನಾವು ಮನೆ ಬಿಟ್ಟಾಗ 12 o'clock 4:30 AM ರೀಚ್ ಆದ್ವಿ. ನಾವು ಬೆಟ್ಟ ಹತ್ತಬೇಕಾಗಿರೋದ್ರಿಂದ ಲಗೇಜ್ನೆಲ್ಲ ಕಾರಲ್ಲಿ ಮೇಲೆ ಕಳಿಸಿ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ರಿಸರ್ಚ್ ಮಾಡಿದ್ಮೇಲೆ ಎಲ್ಲ ರೀಲ್ಸಲ್ಲೂ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಟೋಕನ್ ಕೊಡ್ತಾರೆ ಅಲ್ಲಿ ಟೋಕನ್ ಕೊಡ್ತಾರೆ ಅಂತ ಹೇಳ್ತಾನೆ ಇದ್ರು. ಬಟ್ ನಾವು ಟೋಕನ್ ತೊಗೊಳೋಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾವು ಈವನ್ 300 rupees ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿರಲಿಲ್ಲ. ಆಗಿದ್ದಾಗಲಿ ಅಂತ ಧೈರ್ಯ ಮಾಡಿ ಎಷ್ಟೇ ರಶ್ ಇದ್ರೂ ಪರವಾಗಿಲ್ಲ ಧರ್ಮ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡು ಧರ್ಮ ದರ್ಶನಕ್ಕೆ ಹೋದ್ವಿ. ನಾವು ಹೇಗೂ ಬೆಟ್ಟ ಹತ್ತಬೇಕಿತ್ತು. ಆ್ಯಂಡ್ 300 rupeesದು ಬಿಟ್ಟಿದ್ದು 1 ವಾರಕ್ಕೇ ಸ್ಟಾಪ್ ಕೂಡ ಮಾಡಿಬಿಟ್ಟಿದ್ರು. ಹಾಗಾಗಿ ನಮಗೆ ಟಿಕೆಟ್ಸ್ ಸಿಕ್ಕಿಲ್ಲ ಆನ್ಲೈನಲ್ಲಿ. ಸೊ ಹಾಗೆ ಮುಂದಕ್ಕೆ ಹೋಗ್ತಾ ಹೇಳ್ತೀನಿ ಎಷ್ಟು ಅವರ್ ನಮಗೆ ದರ್ಶನಕ್ಕೆ ಟೈಮ್ ಹಿಡಿತು ಧರ್ಮ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ರೀಚ್ ಆದಮೇಲೆ ಬೆಟ್ಟ ಹತ್ತಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಮಾರ್ನಿಂಗ್ 5:30 AM ಬೆಟ್ಟ ಹತ್ತೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಬೆಟ್ಟ ಹತ್ಕೊಂಡು ಹೋಗ್ತಾ ಈ ಥರ ಟೆಂಪಲ್ಸ್ಗಳು, ಗೋಪುರಗಳು ಸಿಗ್ತಾ ಇರುತ್ತೆ ಒಂದೇ. ಈ ಗೋಪುರ ಹತ್ರ ಬಂದು ಸ್ಟಾಪ್ ಆದ್ವಿ. ಯಾಕಂತಂದರೆ ಅಲ್ಲಿ ಬ್ಯಾಚ್ ವೈಸ್ ಒಂದಿಷ್ಟು ಜನ ಅಂತ ಆದಮೇಲೆ ಆ ಬಾಗಿಲು ಓಪನ್ ಮಾಡಿ ಬಿಡ್ತಿದ್ರು. ಈವನ್ ಬೆಟ್ಟ ಹತ್ಬೇಕಾದ್ರೆ ಕೂಡ ಫಸ್ಟ್ ಈ ಥರ ಇರಲಿಲ್ಲ, ಈಗ ಆ ಥರ ಮಾಡಿದ್ದಾರೆ. ಆ್ಯಂಡ್ ಬೆಟ್ಟ ಹತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಈ ಗಾಳಿ ಗೋಪುರಕ್ಕೆ ರೀಚ್ ಆಗೋವರೆಗೂ ನಮಗೆ ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಇಬ್ರಿಗೂ ಹತ್ತಕ್ಕೆ. ಸೊ ರೊಟೇಷನ್ ಮಾಡಿಕೊಂಡು ಹೇಗೋ ಬರ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತಂದರೆ ಬೆಟ್ಟ ಹತ್ತೋದು ಫುಲ್ಲೂ ಶಾಪ್ಸ್ಗಳಿರುತ್ತೆ, ಜಾಸ್ತಿ ಶಾಪ್ಸ್ಗಳಿರುತ್ತೆ. ಆ್ಯಂಡ್ ಇವಾಗ ಫೈನಲಿ ಗಾಳಿ ಗೋಪುರ ರೀಚ್ ಆದ್ವಿ. ಇಲ್ಲಿವರೆಗೂ ಬಂದರೆ ಒಂಥರ ಆರಾಮ ಅನಿಸುತ್ತೆ, ಎಷ್ಟು ಸೆಕೆ ಆಗ್ತಿರುತ್ತೆ ಮೆಟ್ಲು ಹತ್ಕೊಂಡು ಬರಬೇಕಾದ್ರೆ. ಬಟ್ ಇಲ್ಲಿಗೆ ಬಂದರೆ ಎಷ್ಟು ತಣ್ಣ ಗಾಳಿ ಬೀಸುತ್ತೆ ಅಂದರೆ ಸಖತ್ತಾಗಿರುತ್ತೆ. ಗಾಳಿ ಗೋಪುರ ರೀಚ್ ಆಗೋವರೆಗೂ ತುಂಬಾ ಸ್ಟೆಪ್ಸ್ ಹತ್ತೋದಿರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ರೋಡು, ಸ್ವಲ್ಪ ಮೆಟ್ಲು ಈ ಥರ ಸಿಗುತ್ತೆ. ಆ್ಯಂಡ್ ಇಲ್ಲಿ ಆಂಜನೇಯ ಟೆಂಪಲ್ ಇದೆ ಗಾಳಿ ಗೋಪುರ ಆದಮೇಲೆ. ಇದು ತುಂಬಾ ದೂರ ಇದೆ. ಬಟ್ ಅಂದರೆ ವಿಡಿಯೋದಲ್ಲಿ ಹಂಗೆ ಒಂದೊಂದೇ ಕ್ಲಿಪ್ ಆ್ಯಡ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ಬೇಗ ಬರ್ತಾಯಿದೆ. ಆ್ಯಂಡ್ ಈ ಥರ ಹಳ್ಳಿನ ನಾವು ಈ ಒಂದು ಬೆಟ್ಟ ಹತ್ತೋಕ್ಕಾರ ಫುಲ್ಲು ನೋಡ್ಬೋದು. ಇದು ಕಾಡಲ್ಲಿಲ್ಲಂತೆ, ಒಂಥರ ಕಲರ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಹೋಗ್ತಾ ಜಿಂಕೆ ಮತ್ತು ಈ ಥರ ಮಂಕೀಸ್ ಎಲ್ಲ ನಮ್ಮ ಝೂ ಅಲ್ಲಿ ಬೋನಲ್ಲಿರುತ್ತೆ. ಬಟ್ ಇಲ್ಲಿ ಲೈವಲ್ಲಿ ಸ್ವಲ್ಪ ಹತ್ತಿರದಿಂದ ನೋಡಿದಂದರೆ ಇಲ್ಲೇ ನಾನು ಫಸ್ಟು. ಈ ಒಂದು ಜಿಂಕೆ ಮಾತ್ರ ಕೊಂಬು ಇಷ್ಟು ದೊಡ್ಡ ಉದ್ದ ಇತ್ತು ಅಂದರೆ ಸ್ವಲ್ಪ ಹತ್ತಿರದಿಂದ ನೋಡಿ ಒಂಥರ ಖುಷಿ. ಆ್ಯಂಡ್ ಹೋಗ್ತಾ ನಮಗೆ ತುಂಬಾ ಕಷ್ಟ ಆಗೋಯಿತು ಪಾಪುನ ಕ್ಯಾರಿ ಮಾಡೋದು. ಹಾಗಾಗಿ ನಾವು ತೊಗೊಂಡೋಗಿದ್ದು ಶಾಲ್ನ ಈ ಥರ ಟೈಮ್ ಮಾಡ್ಕೊಂಡ್ವಿ. ಸೊ ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಯಿತು. ಬಟ್ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಬೆಟ್ಟ ಹತ್ತೋದು ತುಂಬಾ ಕಷ್ಟ ಆಗ್ಬಿಡ್ತು ನಮಗೆ ಹೋಗ್ತಾ. ಈ ಸತಿ ಫ್ಯಾಮಿಲಿ ಫುಲ್ಲು ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟೆ ಬೆಟ್ಟ ಹತ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ಗಾಳಿ ಗೊಬ್ಬರ ಆದಮೇಲೆ ಈ ಥರ ರೋಡ್ ಸಿಗುತ್ತೆ, ಸ್ವಲ್ಪ ದೂರಕ್ಕೆ ಮೆಟ್ಲು ಸಿಗುತ್ತೆ. ಆ್ಯಂಡ್ ಈ ಒಂದು ಬಂಡೆಯಲ್ಲಿ ಯಾವಾಗಲೂ ನೀರು ಬರ್ತಾ ಇರುತ್ತೆ ನ್ಯಾಚುರಲ್ ಆಗಿ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಕಾಣಿಸ್ತಿದೆಯಲ್ವ, ಸೊ ಅಲ್ಲಿಗೆ ನಾವು ರೀಚ್ ಆಗಬೇಕು. ಇನ್ನು ಈ ಕಡೆನೇ ಇದ್ದೀವಿ. ಸೊ ಈ ರೋಡ್ಸಲ್ಲಂತೂ ಕೇರ್ಫುಲ್ಲಾಗಿ ಹೋಗಬೇಕು ಸೈಡಲ್ಲೇ, ಬಿಕಾಸ್ ವೆಹಿಕಲ್ಸ್ ಅಷ್ಟು ಜೋರಾಗಿ ಬರ್ತಾ ಇರುತ್ತೆ. ಇದು ಬಂದುಬಿಟ್ಟು ಲಾಸ್ಟ್ ಫೈನಲ್ ಬೆಟ್ಟ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮಂಡಿ ಮೆಟ್ಲು ಅಂತ ಕರೀತಾರೆ ಈ ಬೆಟ್ಟಕ್ಕೆ. ಯಾಕಂದರೆ ಮೆಟ್ಲುಗಳನ್ನ ಮಂಡಿಯಲ್ಲಿ ಹತ್ಕೊಂಡು ಹೋಗಬೇಕು. ಇಲ್ಲಿ ಪೂಜೆ ಮಾಡಿಬಿಟ್ಟು ಕರ್ಪೂರ ಹಚ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಲಾದಷ್ಟು ಮಂಡಿಯಲ್ಲಿ ಈ ಮೆಟ್ಲುಗಳನ್ನ ಹತ್ತಬೇಕು.
ನಾನು ಬಂದುಬಿಟ್ಟು 11 ಮೆಟ್ಲತ್ತೆ. ಲೈಕ್ ಹೆಂಗಂದರೆ 3, 9, 11 ಈ ಥರ ಹತ್ಬೋದು. ನಾನು ಬಂದುಬಿಟ್ಟು 11 ಮೆಟ್ಲನ್ನ ಹತ್ತಿದೆ. ಕೆಲವೊಬ್ರು ಅಂತೂ ಫುಲ್ಲು ಕಂಪ್ಲೀಟ್ ಆಗೋವರೆಗೂ ಮಂಡಿಯಲ್ಲೇ ಹೋಗ್ತಾರೆ. ಬಟ್ ನಮ್ಗೆ ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ನಾವು ಹತ್ಕೊಂಡು ಹೋಗ್ಬೋದು. ಇಷ್ಟೇ ಹತ್ಬೇಕು ಅಷ್ಟೇ ಹತ್ಬೇಕಂತ ಏನೂ ಇರೋಲ್ಲ. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ಹತ್ತಿದೆ. ಆ್ಯಂಡ್ ಇದು ಬಂದು ಲಾಸ್ಟ್ ಬೆಟ್ಟ, ಎಂಡಿಂಗ್ ಅಲ್ಲಿ ಬರೋವಂಥದ್ದು. ನಾವು ಈ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್ 5:30 ಆ್ಯಂಡ್ ಎಂಡ್ ಮಾಡೋ ಅಷ್ಟರಲ್ಲಿ ಎಷ್ಟಾಗಿತ್ತು ಅಂದರೆ ಟೈಮು 11:30 ಕರೆಕ್ಟಾಗೆ. ನಾವು ಈ ಒಂದು ಬೆಟ್ಟ ಹತ್ತೋದಕ್ಕೆ ಕಂಪ್ಲೀಟ್ ಮಾಡೋದಕ್ಕೆ ತೊಗೊಂಡಿರೋ ಟೈಮ್ ಬಂದುಬಿಟ್ಟು 6 ಅವರ್ಸು. ಮಕ್ಕಳೆಲ್ಲ ಇದ್ರಲ್ವ, ಸೊ ಅದಕ್ಕೆ ನಾವು ನಿಧಾನಕ್ಕೆ ಹೋದ್ವಿ. ಈ ಬೆಟ್ಟ ಹತ್ಬೇಕಾದ್ರೆ ಎಂಡಿಂಗಲ್ಲಂತೂ ಯಾವಾಗ ಮುಗಿಯುತ್ತೆ ಅನ್ನೋ ಥರ ಅನ್ನಿಸ್ತಿತ್ತು. ಸೊ ಫೈನಲಿ 3100 ಸ್ಟೆಪ್ಸು ಮತ್ತು ಇಲ್ಲಿಂದ 2 ಕಿಲೋಮೀಟರ್ಸ್ ನಡಿಬೇಕು. ಸೊ ಫೈನಲಿ ಕಂಪ್ಲೀಟ್ ಆಯಿತು. ಬೆಟ್ಟ ಹತ್ತೋದು ಕಂಪ್ಲೀಟ್ ಆಗ್ತಿದ್ದಂಗೆ ಏನೋ ಒಂಥರ ಖುಷಿ, ಬೇಗ ದರ್ಶನ ಮಾಡ್ಬೋದಲ್ವ ಅಂತ. ಬಟ್ ಎಲ್ಲೋ ಒಂದು ಕಡೆ ಭಯನೂ ಇತ್ತು, ಲೇಟಾಗಿ ಬೆಟ್ಟ ಹತ್ತಿದ್ರೆ ಎಲ್ಲಿ ಲೇಟ್ ಆಗಿಬಿಡುತ್ತೋ ಅಂತ. 5:30ಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆಗಿದ್ದು ಮಾರ್ನಿಂಗ್. ಇವಾಗ 11:30 ಆಗಿದೆ ರೀಚ್ ಆಗೋಷ್ಟರಲ್ಲಿ. ದರ್ಶನ ಎಷ್ಟೊತ್ತಕ್ಕಾಗುತ್ತೆ ಗೊತ್ತಿಲ್ಲ, ನೋಡಬೇಕು. ಇವಾಗ ಮೇಲೆಗಡೆ ಏನೋ ರೀಚ್ ಆದ್ವಿ. ಇವಾಗ ದರ್ಶನ ಮಾಡೋದೇ ಇರೋದು. ನಾವು ತಿರುಪತಿಗೆ ಫಸ್ಟ್ ಯಾಕೆ ಬಂದ್ವಿ ಅಂದರೆ, ಒಂದು ನನ್ನ ಮಗುದು ಮುಡಿ ಕೊಡೋದಿತ್ತು ಆ್ಯಂಡ್ ಇನ್ನೊಂದು ಮನೆ ದೇವರಾಗಿರೋದ್ರಿಂದ ಫಸ್ಟ್ ಟ್ರಿಪ್ ಇಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನನ್ನ ಮಗಳಿಗೆ ಇಲ್ಲಿ ಮುಡಿ ಕೊಟ್ಬಿಟ್ಟು ನಾವು ಫ್ರೆಶ್ ಅಪ್ ಆಗೋಕ್ಕೆ ಅಂದ್ಬಿಟ್ಟು, ಇಲ್ಲಿ ಸ್ಟಾರ್ಟಿಂಗೇ ಒಂದು ಸಿಗುತ್ತೆ ಬೆಟ್ಟ ಹತ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ರೋಡ್ ಕ್ರಾಸ್ ಮಾಡ್ಕೊಂಡು ಹೋದ್ರೆ ಆಪೋಸಿಟಲ್ಲಿ. ಸೊ ಇಲ್ಲಿ ಮುಡಿ ಕೊಟ್ಬಿಟ್ಟು ಇದ್ರ ಬ್ಯಾಕ್ ಸೈಡು ಒಂದು ಬಸ್ ಸ್ಟಾಪ್ ಬರುತ್ತೆ. ಆ ಬಸ್ ಸ್ಟಾಪಲ್ಲಿ ಬಂದುಬಿಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಈ ಥರ ಲಾಕರ್ಸ್ಗಳು ಕೊಡ್ತಾರೆ. ಆ್ಯಂಡ್ ಅಲ್ಲಿ ಗೀಝರ್, ಹಾಟ್ ವಾಟರ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಏನೂ ಪೇ ಮಾಡೋದಿರಲ್ಲ. ಆ್ಯಂಡ್ ಫ್ರೆಶ್ ಅಪ್ ಆಗಿ ನಾವು ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ನಾವು ಇವಾಗ ದರ್ಶನಕ್ಕೆ ಹೊರಟಿರೋದು 2:30. 3 o'clockಗೆ ಕೂಡಾಕಿ ನಾವು 11:30ಗೆ ದರ್ಶನಕ್ಕೆ ಹೋದ್ವಿ. 11:30 ಸೊ 9 ಅವರ್ಸ್ ನಾವು ಈ ಕೂಡಾಕ್ತಾರಲ್ಲ ಅದರಲ್ಲಿದ್ವಿ. 11:30ಗೆ ಬಿಟ್ಟರು ಆ್ಯಂಡ್ 12:30ಗೆ ದರ್ಶನ ಆಯಿತು. 1:30ಗೆ ನಾವು ಈಚೆ ಬಂದಿದ್ದು. ಆ್ಯಂಡ್ ನಾನು ನೆಕ್ಸ್ಟ್ ವ್ಲಾಗ್ನ ಬಂದುಬಿಟ್ಟು ನೆಕ್ಸ್ಟ್ ಡೇ 3 o'clockಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಕಾಸ್ ಫೋನ್ಸ್ ಅಲೋ ಇಲ್ದಿರೋದ್ರಿಂದ ಪದ್ಮಾವತಿ ಟೆಂಪಲ್ದು ನಾನು ಇನ್ನೂ ವಿಡಿಯೋ ತಗೊಳಕ್ಕಾಗಿಲ್ಲ. ಪದ್ಮಾವತಿ ಟೆಂಪಲ್ಲು ಮಾರ್ನಿಂಗು ದರ್ಶನ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ 1:30 ಆಗಿತ್ತು. ಆ್ಯಂಡ್ ಮಿಡ್ ನೈಟಲ್ಲೇ ಟಿಫನ್ ಮಾಡಿಕೊಂಡು 3 o'clockಗೆ ಬೆಟ್ಟ ಇಳಿದು ಹಾಗೆ ಪದ್ಮಾವತಿಗೆ ಹೋಗಿ ಅಲ್ಲಿ 5:30, 6ಗೆ ದರ್ಶನ ಮುಗಿಸ್ಕೊಂಡು ಡೈರೆಕ್ಟಾಗಿ ಕಾಣಿಪಾಕಮ್ಗೆ ಬಂದು ಇಲ್ಲಿ ರೂಮ್ ಮಾಡಿಕೊಂಡು ಈಗ ಬಂದ್ಬಿಟ್ಟು ಕಾಣಿಪಾಕಂ ದೇವ್ರ ದರ್ಶನ ಮಾಡೋಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ತುಂಬ ಟಯರ್ಡ್ ಆಗಿರೋದ್ರಿಂದ ಇಲ್ಲಿ ಬಂದು ನಾವು ರೂಮ್ ಮಾಡಿದ್ವಿ. ಬಿಕಾಸ್ ಅಲ್ಲೆಲ್ಲೂ ರೂಮ್ಸ್ ಸಿಗ್ತಾ ಇರಲಿಲ್ಲ. ಇಲ್ಲಿ ದೇವಸ್ಥಾನ ನಂಗೆ ತುಂಬ ಇಷ್ಟ. ಒಂಥರ ಕಲ್ಯಾಣಿ, ಇಲ್ಲಿ ವಾಟರ್ ಬಂದ್ಬಿಟ್ಟು ಬ್ಲೂ ಕಲರ್ ಇರುತ್ತೆ. ಆ್ಯಂಡ್ ಇಲ್ಲಿ ಪ್ರಸಾದ ಕೊಡ್ತಿದ್ರು ಅಂದ್ಬಿಟ್ಟು ನಾವು ಇಲ್ಲಿ ಪ್ರಸಾದ ತಿನ್ನೋಕ್ಕಂತ ಬಂದ್ವಿ. ಸೊ ಫಸ್ಟ್ ಪ್ರಸಾದ ತಿನ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಫೋನ್ ತೊಗೊಂಡೋಗಂಗಿಲ್ಲ. ಬಟ್ ಅಂದರೂ ನಾವು ದೇವಸ್ಥಾನ ಒಳಗಡೆ ಫೋನ್ ತೊಗೊಂಡೋಗಿದ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ನಮ್ಮ ಪಾಪಿಗೆ ಸ್ವಲ್ಪ ಆಟ ಸಾಮಾನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು, ಅವಳಿಗೆ ಸ್ಪೆಕ್ಸೇ ತುಂಬ ಇಷ್ಟ ಅಂದ್ಬಿಟ್ಟು ಸ್ಪೆಕ್ಸ್ ಕೊಡಿಸಿದ್ವಿ. ಸೊ ಬೋಡಿ ಆದಮೇಲೆ ಅವಳು ಈ ಥರ ಕಾಣಿಸ್ತಾ ಇದ್ದಾಳೆ. ಬಟ್ ನಾವು ಟೆಂಪಲ್ಗೆ ಹೋಗೋಕ್ಕೆ ಮುಂಚೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು ತಿರುಪತಿಗೆ, ಈಗ ಹೋಗೋದು ಏನು ಅಂತ ಎಲ್ಲ. ಬಟ್ ಒಬ್ಬೊಬ್ರು ಒಂದೊಂದು ವೀಡಿಯೋದಲ್ಲಿ ಇಲ್ಲಿ ಟಿಕೆಟ್ ಕೊಡ್ತಾರೆ, ಅಲ್ಲಿ ಟೋಕನ್ಸ್ ಕೊಡ್ತಾರೆ ಅಂತಿದ್ವಿ ನಾವು. ಬಟ್ ಟೈಮ್ ವೇಸ್ಟ್ ಮಾಡಿದಿರ ನಾವು ಧರ್ಮ ದರ್ಶನಕ್ಕೆ ಹೋಗೋಣ ಅಂತ ಫೈನಲಿ ಧರ್ಮ ದರ್ಶನಕ್ಕೆ ಹೋದ್ವಿ. 9 ಅವರ್ಸ್ ಕೂಡಾಕಿದ್ರು. 3 o'clockಗೆ ನಾವು ಆ ಕೂಡಾಕ್ತಾರಲ್ಲ ಅದಕ್ಕೆ ರೀಚ್ ಆದ್ವಿ. 11:30ಗೆ ಬಿಟ್ಟರು ನಮ್ಮನ್ನು. ಆ್ಯಂಡ್ ಎಲ್ಲ ಮುಗಿಸ್ಕೊಬರೋ ಅಷ್ಟರಲ್ಲಿ 1:30 ಆಗಿತ್ತು. ಅಲ್ಲಿಂದ ಬರ್ತಾ ಹೊಸಕೋಟೆಯಲ್ಲಿ ಒಂದು ಸ್ಟಾಪ್ ಹಾಕಿ ಇಂಡಿಯನ್ ಸ್ವೀಟ್ ಸ್ಟಾಲ್ ಅಂದ್ಬಿಟ್ಟು ಒಂದು ಅಂಗಡಿ ಇತ್ತು. ಸೊ ತುಂಬಾ ಸ್ವೀಟ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಫ್ಯಾಮಿಲಿ ರಿವ್ಯೂಸ್ನೂ ಹೇಳ್ತೀವಿ, ಹಾಗೆ ಕೇಳಿಸ್ಕೊಳ್ಳಿ ಇಲ್ಲಿನ ಸ್ವೀಟ್ಸ್ ಯಾವ ಥರ ಇದೆ ಅಂತ. ಆ್ಯಂಡ್ ಈ ವಿಡಿಯೋ ಎಂಡಲ್ಲಿ ಸ್ವೀಟ್ ಸ್ಟಾಲ್ದು ಲೊಕೇಶನ್ ಕೂಡ ಹೇಳ್ತಾರೆ ನಮ್ಮ ಅಂಕಲು, ಅದನ್ನು ಕೇಳಿಸ್ಕೊಳ್ಳಿ. ಆ್ಯಂಡ್ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗೋಯಿತು ಈ ಒಂದು ಸ್ವೀಟ್ ಸ್ಟಾಲು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತಿನ್ನಿ, ಟೇಸ್ಟ್ ಹೇಗಿದೆ? ಹೇಗಿದೆ? ಹೆಂಗಿದ್ರಿ? ಹಂಗೆ ಬಾಯಿ ಬರ್ತದೆ. ಚೆನ್ನಾಗಿದ್ಯಾ? ಆಲ್ಮೋಸ್ಟ್ ಇಲ್ಲ ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಚಂಪಾಕಲಿ ಸ್ವೀಟ್ ಅಂತೂ ಮಧ್ಯದಲ್ಲಿ ಕೋವಾ ಬಂದ್ಬಿಟ್ಟು ಇಲ್ಲೆಲ್ಲ ತಿಂದರೆ ಸ್ವಲ್ಪ ಗಟ್ಟಿ ಬರುತ್ತೆ, ಅಲ್ಲೂ ತುಂಬ ಸಾಫ್ಟ್ ಆಗಿತ್ತು. ಮುಳುಬಾಗ್ಲಿಗೆ ಬನ್ನಿ,
ಅಲ್ಲಿ ಇಂಡಿಯನ್ ಸ್ವೀಟ್ಸ್ ಹೌಸ್ ಬಂದು ಸೂಪರ್ ಆಗಿದೆ, ಬನ್ನಿ ತಿಂದು ನೋಡಿ, ಟೇಸ್ಟ್ ಮಾಡಿ ಹೇಳಿ. ಹೌದು ಎಲ್ಲರೂ ಹೇಳಿದ್ರು. ವಿತ್ ಫ್ಯಾಮಿಲಿ ಸಮೇತ ರಿವ್ಯೂಸ್ ಇದೆ ಇದ್ರದ್ದು ಸ್ವೀಟ್ ಶಾಪ್ದು. ಮಕ್ಕಳು ಮೊಮ್ಮಕ್ಕಳುಗಳೆಲ್ಲ ಕರ್ಕೊಂಡ್ ಬನ್ನಿ. ಅಂಕಲ್ ಅಡ್ರೆಸ್ ಎಲ್ಲ ಬಿಡಿಯಕ್ಕ. ಹೊಸಕೋಟೆ ತಾಲೂಕು ಇಂಡಿಯನ್ ಸ್ವೀಟ್ಸ್ ಮಾರ್ಕೆಟ್. ಗುಡ್. ಬಂದು ಟೇಸ್ಟ್ ಮಾಡಿ, ಬಂದು ಟೇಸ್ಟ್ ಮಾಡಿ ತಿನ್ನಿ, ಚೆನ್ನಾಗಿದೆ, ಎಂಜಾಯ್ ಮಾಡಿ. ಪಾರ್ಸಲ್ ತೊಗೊಂಡು. ಈ ಒಂದು ಶಾಪ್ಗೆ ಇಂಡಿಯನ್ ಸ್ವೀಟ್ ಸ್ಟಾಲ್, ಇಂಡಿಯನ್ ಸ್ವೀಟ್ ಮಾರ್ಕೆಟ್, ಇಂಡಿಯನ್ ಸ್ವೀಟ್ ಹೌಸ್ ಅಂತ ಕೂಡ ಕರೀತಾರೆ. ನಾವು ಚೆನ್ನಾಗಿ ಎಲ್ಲ ಸ್ವೀಟ್ಸ್ನು ಟ್ರೈ ಮಾಡಿ ಆ್ಯಂಡ್ ಮನೆಗೂ ಫೈನಲಿ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು 12 ಮನೆಗೆ ರೀಚ್ ಆದ್ವಿ. ಸೊ ಇದು ನೆಕ್ಸ್ಟ್ ಡೇ ಪೂಜೆ ಮಾಡಬೇಕಿತ್ತಲ್ಲ, ಲಡ್ಡು ಪ್ರಸಾದನ ಪೂಜೆ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.